ನಮಸ್ತೆ ಫ್ರೆಂಡ್ಸ್, ಪಾಪು ಮಮ್ಮಿ ರುಚಿ ಕಿಚನ್ಗೆ ಸ್ವಾಗತ. ಸೂಪರ್ ಆಗಿರುವ ಸಿಹಿ ಕುಂಬಳಕಾಯಿ ಪಲ್ಯ ಮಾಡುವ ವಿಧಾನ. ಒಂದು ಬಿಸಿಯಾದ ಕಡಾಯಿಗೆ 2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳೋಣ. ಎಣ್ಣೆ ಕಾದಿದ ನಂತರ ಒಂದು ಚಿಟಿಕೆ ಸಾಸಿವೆ, ಒಂದು ಚಿಟಿಕೆ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ಹಾಕಿಕೊಂಡು ಫ್ರೈ ಮಾಡಬೇಕು. ಉದ್ದಿನಬೇಳೆ ಹಾಕೋದ್ರಿಂದ ಪಲ್ಯ ತುಂಬ ಟೇಸ್ಟಾಗಿರುತ್ತೆ. ನಂತರ ಕರಿಬೇವು, ಹಚ್ಚಿದ ಈರುಳ್ಳಿ 3 ಹಾಕಿಕೊಂಡು ಫ್ರೈ ಮಾಡಿ, ಹಸಿಮೆಣಸಿನಕಾಯಿ ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಬೇಕು. ಈ ಥರ ಕುಂಬಳಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಹ ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಬೇಕು. ಒಂದು ಸುತ್ತು ಫ್ರೈ ಮಾಡಿಕೊಂಡು ಒಂದು ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಂತರ 1 ಗ್ಲಾಸ್ ನೀರನ್ನು ಹಾಕಿಕೊಂಡು 2 ಸುತ್ತು ತಿರುಗಿಸಿಕೊಳ್ಳಬೇಕು. ಇದನ್ನು ಮುಚ್ಚಿಟ್ಟು 10 ನಿಮಿಷ ಬೇಯಲು ಬಿಡಬೇಕು. ಇವಾಗ ನೀರು ಸ್ವಲ್ಪನೂ ಇಲ್ಲ, ಫುಲ್ಲು ಡ್ರೈ ಆಗಿದೆ. ಈಗ ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ಥರ ಪೀಸಸ್ ಇದ್ದರೆ ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ತುರಿದ ತೆಂಗಿನಕಾಯಿ ತುರಿಯನ್ನು ಹಾಕಿಕೊಂಡು ತಿರುಗಿಸಿಕೊಳ್ಳಬೇಕು. ಕಟ್ ಮಾಡಿ ಇಟ್ಟುಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿಕೊಳ್ಳಬೇಕು. ಇವಾಗ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಸವಿಯಿರಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.